ಸ್ಕಿಪ್ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಇದು ನನಗೆ ಧರ್ಮಸ್ಥಳದ ಬಗ್ಗೆ, ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಕೆಳದಾಗ ಮಾತಾಡಿದಂಗೆ ಇಷ್ಟ ಆಗಿಲ್ಲ, ಆ ಜಾಗದ ಬಗ್ಗೆ ಮಾತಾಡಿದಂಗೆ ಇಷ್ಟ ಆಗಿಲ್ಲ. ಬ್ರೈನ್ ವಾಶ್ ಮಾಡುವ ಅದು ತಂದಿರುವ ಕೆಲಸಗಳನ್ನು ಮಾಡಿದ್ರೆ ಸುಮ್ಮನೆ ಕೂತ್ಕೊಳ್ಳೋದು. ಕೇಳಿಸ್ಕೊಂಡ್ರಾ? ಬಟ್ ಇಲ್ಲಿ ಜನಗಳಿಗೆ ಬ್ರೈನ್ ವಾಶ್ ಯಾರು ಮಾಡ್ತಿದ್ದಾರೆ ಅಂತ ನೀವು ತಿಳ್ಕೋಬೇಕು. ಮತ್ತೆ ನಮ್ಮ ಕಿರಿಕ್ ಅವರು ಹೇಳ್ತಾರೆ ನಮಗೆ ಧರ್ಮಸ್ಥಳದ ಬಗ್ಗೆ, ದೇವಸ್ಥಾನದ ಬಗ್ಗೆ ಕೆಟ್ಟದಾಗಿ ಮಾತಾಡಿ ನಮಗೆ ಇಷ್ಟ ಆಗಿಲ್ಲ ಅಂತ. ಆದ್ರೆ ಇವ್ರಿಗೆ ಮಾತ್ರ ಹೆಂಗೆ ಅದು ದೇವ್ರ ಬಗ್ಗೆನೇ ಹೇಳಿದ್ದಾರೆ, ಧರ್ಮಸ್ಥಳದ ಬಗ್ಗೆನೇ ಹೇಳಿದ್ದಾರೆ, ಹಿಂದೂ ಧರ್ಮದ ಬಗ್ಗೆನೇ ಹೇಳಿದ್ದಾರೆ ಅನ್ನೋದು ಇವ್ರ ಮೈಂಡಿಗೆ ಹೋಗ್ತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲ. ನಾವೇನು ಅವರಷ್ಟು ಜಾಸ್ತಿ ತಿಳ್ಕೊಂಡಿರೋಲ್ಲ, ಅವ್ರು ನಮ್ಗಿಂತ ಜಾಸ್ತಿ ತಿಳ್ಕೊಂಡಿರೋರು. ಅವ್ರು ತುಂಬಾ ವರ್ಷಗಳ ಕಾಲದಿಂದ ಯೂಟ್ಯೂಬ್ ಅಲ್ಲಿ ಇರೋರು, ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ಮತ್ತೆ ನ್ಯೂಸ್ ಅಲ್ಲೆಲ್ಲ ಇರೋರು. ಬಟ್ ಅವರೇ ಈ ತರ ಮಣ್ತಿನ ಕೆಲಸ ಅಂತಾರಲ್ಲ, ಅದನ್ನ ಮಾಡಕ್ ಹೋಗ್ಬಾರ್ದು ಅಂತ ನಾನು ಅನ್ಕೋತೀನಪ್ಪ. ಇವ್ರಿಗೆಲ್ಲ ಧರ್ಮಸ್ಥಳ ಅಂತ ತಗೊಂಡಿರೋದೇ ತಪ್ಪು ಅನ್ನೋದಾದ್ರೆ, ತಪ್ಪು ನಡೆದಿರೋ ಜಾಗದ ಹೆಸರು ತಗೊಳ್ಳೋದು ಬಿಟ್ಬಿಟ್ಟು ಇವ್ರ ಮನೆ ಬಾಗಿಲ ಹೆಸರು ಏನಾದ್ರು ತಗೋಬೇಕಾಗಿತ್ತ ಅನ್ನೋದು ನಂದೊಂದು ಪ್ರಶ್ನೆ. ನಮಗೆ ಯಾವ್ದಕ್ಕೆ ನ್ಯಾಯ ಕೊಡಿಸ್ಬೇಕು, ಯಾವ್ದಕ್ಕೆ ನ್ಯಾಯ ಕೊಡಿಸಬಾರ್ದು ಅನ್ನೋದನ್ನ ಬಿಟ್ಬಿಟ್ಟು ನೀವು ಅವ್ರು ಹೇಳ್ದೇ ಇರೋ ಮಾತಿನ ಬಗ್ಗೆ ಎಲ್ಲ ನೀವು ಅಷ್ಟೊಂದು ದರ್ಕಳ ಅಂತ ಅವಶ್ಯಕತೆ ಇತ್ತಾ? ಮೊದಲೊಂದು ಮಾತಿತ್ತು, ನೀನು ಧರ್ಮವನ್ನು ಕಾಪಾಡು, ಧರ್ಮ ನಿನ್ನನ್ನು ಕಾಪಾಡುತ್ತದೆ ಅಂತ. ಆದ್ರೆ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ನೀವು ಧರ್ಮದವರನ್ನ ಮೊದಲು ಕಾಪಾಡಿ, ಅವರು ಧರ್ಮವನ್ನ ಖಂಡಿತವಾಗ್ಲೂ ಕಾಪಾಡ್ತಾರೆ. ನಮಗೂ ನಮ್ಮ ಧರ್ಮದ ಬಗ್ಗೆ ಹೆಮ್ಮೆ ಇದೆ, ಅವರಿಗೆ ಅವ್ರ ಧರ್ಮದ ಬಗ್ಗೆ ಅವ್ರಿಗೆ ಅಷ್ಟೇ ಹೆಮ್ಮೆ ಇರುತ್ತೆ. ಎಲ್ಲರಿಗೂ ಅವರವರ ಧರ್ಮ ಶ್ರೇಷ್ಠನೇ. ನೀವು ಅದನ್ನ ಬಿಟ್ಬಿಟ್ಟು ಒಂದು ಹೆಣ್ಣಿನ ಇದನ್ನ ಮಧ್ಯಕ್ಕೆ ಇಟ್ಕೊಂಡು ಧರ್ಮದ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ವ್ಯೂಸ್ ಲೈಕ್ಸ್ಗೋಸ್ಕರ ಎಲ್ಲ ಮಾಡೋದು. ಈ ರಾಜಕಾರಣಿಗಳು ಹೊಲದಲ್ಲ ಹುಚ್ಚೋದ್ರೂ ವಿಡಿಯೋ ಮಾಡಾಕ್ತಾರೆ ಅಂತ ನ್ಯೂಸ್ ಚಾನಲ್ಗಳಿದ್ದಾವೆ. ಈ ಸೋ ಕಾಲ್ಡ್ ಕೆಲವು ಮೀಡಿಯಾಗಳಿಗೆ ಅದನ್ನು ವಿಡಿಯೋ ಮಾಡಾಕೋದಕ್ಕೆ ಆಗಂತದ್ದು, ಇದನ್ನ ಮಾಡೋದಕ್ಕೆ ಆಗೋದಿಲ್ವಾ? ನೀವು ಮಾಡೋ ಕೆಲಸ ಬೇರೆಯವ್ರು ಮಾಡ್ತಿದ್ರು ಅವ್ರಿಗೆ ಬಿಡೋದಿಲ್ವಾ? ಮತ್ತೆ ನಾನಂತೂ ಸಮೀರ್ ದೂತ್ ಅವ್ರ ಕಡೆ ಇದ್ದೀನಿ. ಅವ್ರು ಯಾವತ್ತು ಏನೇ ಬೇಕು ಅಂತ ಎಂತ ಹೆಲ್ಪ್ ಕೇಳಿದ್ರು ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ. ಕೊನೆಯದಾಗ ಒಂದ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ಧರ್ಮದ ಹೆಸರಲ್ಲಿ ಹಿಂದೆ ಓದ್ಕೊಂಡಿದ್ದಾರಲ್ಲ ಕಿಡಿಗೇಡಿಗಳು, ಅವರಿಗೆ ಧರ್ಮ ಬಿಟ್ರು ಕರ್ಮ ಬಿಡಲ್ಲ.